ಸೊ ನಾನು ಪೋಸ್ಟ್ ಹಾಕಿದ ತಕ್ಷಣನೇ ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ನಾನು ನಿಮ್ಮ ಬೈಕ್ನ ಇಲ್ಲಿ ನೋಡಿದೆ, ಯಾರೋ ಇಬ್ರು ವಿತಿನ್ ಎ ಸೆಕೆಂಡ್ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಓಡಾಟೋಗಿದ್ದಾರೆ. ಮಾಸ್ಕ್ ಹಾಕೊಂಡು ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಾ ಇದ್ರು ಅಂತ ಒಂದಷ್ಟು ಮೆಸೇಜ್ ಕೂಡ ಬರುತ್ತೆ. ನನ್ನ ಗಾಡಿನ ಕದಿಯೋದಕ್ಕೆ 3 ಜನ ಬಂದಿದ್ರು. 3 ಜನದಲ್ಲಿ ಒಬ್ಬ ತಿನ್ನಾಗೊಬ್ಬ. ಸೊ ಅಕ್ಟೋಬರ್ 7 ಆ ಹುಡುಗ ಈ ಪೋಸ್ಟ್ ನ ಹಾಕಿರ್ತಾನೆ. ನನ್ನ ಗಾಡಿ ಮೇಲೆ ಕೂತ್ಕೊಂಡು ಇಲ್ಲಿಗಲ್ ಕೆಲಸ, ಕ್ರಿಮಿನಲ್ ಕೆಲಸ ಮಾಡೋದಕ್ಕೋ ಬೈಕ್ನ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ, ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ರೆಸ್ಟ್ ತಗೋತಿದ್ದೆ. ಹಾಗೆಯೇ ನಾನು ಊರು ಕೂಡ ಬಂದಿದ್ದೆ. ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಗಾಡಿ ಹೇಗೆ ಸಿಕ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕಿಂತ ಮುಂಚೆ ಹೇಗೆ ಕಳೆದೋಯ್ತು ಅಂತ ಹೇಳ್ತೀನಿ. ಸೊ ಈ ಬೈಕ್ ನನಗೆ ತುಂಬ ಹೆವಿ ಅನಿಸಿತ್ತು. ಸೊ ಅದರಿಂದ ನಾನು ಇದನ್ನು ಸೆಲ್ ಮಾಡಿಬಿಟ್ಟು ಬೇರೆ ಗಾಡಿ ತಗೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿದೆ. ಸೊ ಆ ಒಂದು ಸಿಚುವೇಷನಲ್ಲಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ನಾನೊಂದು ಪೋಸ್ಟ್ ಹಾಕಿರ್ತೀನಿ, ನನ್ನ ಬೈಕ್ ಸೇಲ್ಗಿದೆ, ಯಾರಾದರೂ ತಗೊಳ್ಳೋರಿದ್ರೆ ತಗೋಬೋದು ಅಂತ. ಸೊ ಅದಾದ್ಮೇಲೆ ನನಗೆ ಸುಮಾರು ಮೆಸೇಜ್ಗಳು ಬರುತ್ತೆ. ಒಂದಷ್ಟು ಮೆಸೇಜ್ಗಳಿಗೆ ನಾನು ರಿಪ್ಲೈ ಕೂಡ ಮಾಡಿರ್ತೀನಿ. ಸೊ ಒಂದಷ್ಟು ಜನ ಗಾಡಿ ಬಗ್ಗೆ ಡೀಟೇಲ್ಸ್, ಫೋಟೋಸ್ ಎಲ್ಲ ಕೇಳ್ತಿದ್ರು. ಸೊ ನಾನು ಆಸ್ ಯೂಶುವಲ್ ಸೆಂಡ್ ಮಾಡ್ತಿದ್ದೆ. ಒನ್ ಅಕೌಂಟ್ ಐಡಿಯಿಂದ ನನಗೆ ತುಂಬಾನೇ ಮೆಸೇಜ್ ಬರ್ತಿತ್ತು. ಸೊ ನಾನು ಇವತ್ತೇ ರೆಡಿ ಇದೀನಿ ತಗೊಳ್ಳೋದಕ್ಕೆ ಒಂದಷ್ಟು ಮೆಸೇಜ್ ಬರುತ್ತೆ. ಸೊ ನಾನು ಒಂದು 2 ವೀಕ್ಸಿಂದ ವೆಯ್ಟ್ ಮಾಡಿದೆ. ಸೊ ಯಾರು ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇರೋದ್ರಿಂದ ಯಾರೋ ಒಬ್ಬ ಪರ್ಸನ್ ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಹೇಳಿ ಸೊ ಅವ್ರು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಮತ್ತು ನನ್ನ ಲೊಕೇಶನ್ ಕೇಳ್ತಾರೆ. ಸೊ ಎಸ್, ಆಬ್ವಿಯಸ್ಲಿ ನನ್ನ ಅಪಾರ್ಟ್ಮೆಂಟ್ದು ಅಡ್ರೆಸ್ನ ಅವ್ರಿಗೆ ಸೆಂಡ್ ಮಾಡಿರ್ತೀನಿ ಬಂದು ವ್ಯೂ ಮಾಡೋದಕ್ಕೆ. ಸೊ ಅದ್ರ ಜೊತೆಗೆ ನನಗೆ ಅವರು ಒಂದಷ್ಟು ಫೋಟೋಸ್ ಕೂಡ ಕಳಿಸು ಅಂತ ಕೇಳ್ತಾರೆ. ಸೊ ಬೇರೆ ಏನು ಯೋಚನೆ ಮಾಡಿದೆ, ಡೈರೆಕ್ಟ್ ಆಗಿ ಅವ್ರ ಫೋಟೋಸ್ ಕೂಡ ಸೆಂಡ್ ಮಾಡಿಬಿಡ್ತೀನಿ. ಸೊ ಇವತ್ತು ಸಂಜೆ ಬಂದು ಗಾಡಿನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವತ್ತು ಅವ್ರು ಬರಲಿಲ್ಲ. ಆದರೂ ನಾಳೆಗೂ ಬರ್ತೀನಿ ಅಂತ ಅಂದರು, ಅದೂ ಬರಲಿಲ್ಲ. ಸೊ ಅದಾಗಿ 2 ಡೇಸ್ ಆದಮೇಲೆ ನನ್ನ ಗಾಡಿ ಕಳೆದೋಗುತ್ತೆ. ಸೊ ಐ ಥಿಂಕ್ ಲೈಕ್ ಮೋಸ್ಟ್ ಪ್ರಾಬಬ್ಲಿ ದಿ ಸೇಮ್ ಪರ್ಸನ್ಸ್. ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಜಾಸ್ತಿ ಇರೋದ್ರಿಂದ ಅವ್ರು ನನ್ನ ಅಡ್ರೆಸ್ ಡೀಟೇಲ್ಸ್ ತಿಳ್ಕೊಂಡು ಗಾಡಿನ ಎತ್ಕೊಂಡು ಹೋಗಿದ್ದಾರೆ. ಸೊ ಗಾಡಿ ಹೇಗೆ ಸಿಕ್ತು? ಎಸ್, ಸೇಮ್ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಪವರ್ಫುಲ್ ಟೂಲು. ಲೈಕ್ ಇಟ್ ಹ್ಯಾಸ್ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್. ಸೊ ನಮಗೇನು ಬೇಕು ಅದನ್ನು ಮಾತ್ರ ಯೂಸ್ ಮಾಡ್ಕೋಬೇಕು. ಬೈಕ್ ಕಳವಾಗಿ ಒಂದು 2 ಡೇಸ್ ಆದಮೇಲೆ ನಾನು ಫೇಸ್ಬುಕ್ಕಲ್ಲಿ ಒಂದಷ್ಟು ಗ್ರೂಪ್ಸ್ಗೆ ಜಾಯ್ನ್ ಆಗ್ತೀನಿ. ಲೈಕ್ ಸ್ಟೋಲನ್ ಮೋಟರ್ ಬೈಕ್ಸ್ ಅಂತ ಗ್ರೂಪ್ಸ್ ಇದೆ ಇಲ್ಲಿ ಐರ್ಲೆಂಡಲ್ಲಿ. ಸೊ ಒಂದಷ್ಟು ಗ್ರೂಪ್ಸ್ಗೆ ಜಾಯ್ನ್ ಆಗ್ತೀನಿ. ಜಾಯ್ನ್ ಆದಮೇಲೆ ನಾನು ಅಲ್ಲಿನ ಒಂದು ಪೋಸ್ಟ್ ಹಾಕ್ತೀನಿ, ನನ್ನ ಬೈಕ್ ಕಳೆದೋಗಿದೆ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ಜೊತೆಗೆ ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಬೈಕ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಹಾಕಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ನಾನು ಪೋಸ್ಟ್ ಹಾಕಿದ ತಕ್ಷಣನೇ ಒಂದಷ್ಟು ಕಮೆಂಟ್ಸ್ಗಳು ಬರುತ್ತೆ. ನಾನು ನಿಮ್ಮ ಬೈಕ್ನ ಇಲ್ಲಿ ನೋಡಿದೆ, ಯಾರೋ ಇಬ್ರು ಮಾಸ್ಕ್ ಹಾಕೊಂಡು ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಾ ಇದ್ರು ಅಂತ ಒಂದಷ್ಟು ಮೆಸೇಜ್ ಕೂಡ ಬರುತ್ತೆ. ಸೊ ಅದಾದ್ಮೇಲೆ ಒಂದು 2 ವೀಕ್ಸ್ ಆದ್ಮೇಲೆ ಸೊ ಅದೇ 2 ಕಿಡ್ಸ್ ಹೋಗಿ ಯಾವುದೋ ಒಂದು ಮತ್ತೊಂದು ಬೈಕ್ನ ಕದಿಯೋದಿಕ್ಕೋ ಅಥವಾ ಏನೋ ಒಂದು ಇಲ್ಲಿಗಲ್ ಕೆಲಸ, ಕ್ರಿಮಿನಲ್ ಕೆಲಸ ಮಾಡೋದಿಕ್ಕೋ ಬೈಕ್ನ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಸೊ ಇವ್ರು ಹೋಗ್ಬಿಟ್ಟು ಬೇರೆ ಒಂದು ಕಾರ್ಗೆ ಕ್ರಾಶ್ ಮಾಡ್ಬಿಟ್ಟಿದ್ದಾರೆ. ಕ್ರಾಶ್ ಮಾಡಿದ ತಕ್ಷಣ ಬಿದ್ದಿದ್ದಾರೆ. ರೈಟ್ ಸೈಡ್ ಸ್ಕ್ರಾಚಸ್ ಎಲ್ಲ ಆಗೈತೆ ಅಂತ ಹೇಳಿದ್ನಲ್ಲ, ನಾನು ನಿಮ್ಗೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇಷ್ಟು ಸ್ಕ್ರಾಚಸ್ ಅವರು ಗುದ್ದ ಮೇಲೆ ಆಗಿರೋದು. ಸೊ ಅವ್ರು ಗುದ್ದಾದ್ಮೇಲೆ ಅಷ್ಟು ಸ್ಕ್ರಾಚಸ್ ಎಲ್ಲ ಆಗಿದೆ. ಸೊ ಗಾಡಿದು ಇಗ್ನಿಷನ್ ಕಟ್ ಆಫ್ ಆಗಿದೆ. ಆಮೇಲೆ ಫ್ಯೂಲ್ ಕ್ಯಾಪ್ ಒಂದಿರಲಿಲ್ಲ. ಸೊ ಅದರಿಂದ ಫ್ಯೂಲ್ ಎಲ್ಲ ಆಚೆ ಬಂದು ಚೆಲ್ಲೋಗಿದೆ. ಸೊ ನೆಕ್ಸ್ಟ್ ಮಿನಿಟ್ ಅವ್ರು ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಗಾಡಿ ಸ್ಟಾರ್ಟ್ ಆಗಿಲ್ಲ. ಸೊ ವಿತಿನ್ ಎ ಸೆಕೆಂಡ್ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಓಡಾಟೋಗಿದ್ದಾರೆ. ಸೊ ಅದಾದ್ಮೇಲೆ ಯಾರೊಬ್ಬ ಪುಣ್ಯಾತ್ಮ ನಿಮ್ ತರ ಬೈಕರ್ಸ್ ಅನ್ಸುತ್ತೆ. ಸೊ ಹಿ ವಾಸ್ ಎನ್ ಐರಿಷ್ ಗೈ. ಸೊ ಅವನು ಏನ್ ಮಾಡ್ದ, ಅವನದು ಗಾಡಿಗೆ ಹಾಕಿದ್ದ ಪವರ್ಫುಲ್ ಲಾಕ್ಸ್ ಎಲ್ಲ ತೆಗ್ದಿ ನನ್ನ ಗಾಡಿಗೆ ಲಾಕ್ ಹಾಕಿ ನಿಲ್ಸಾದ್ಮೇಲೆ ಅವನು ಫೇಸ್ಬುಕ್ ಅಲ್ಲಿ ನನ್ನ ಪೋಸ್ಟ್ ಕೂಡ ನೋಡಾದ್ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದೆ. ಸೊ ನನ್ಗೊಂದಷ್ಟು ಮೆಸೇಜ್ ಮಾಡಿದ್ದಾನೆ, ನಾನು ನೋಡಿರ್ಲಿಲ್ಲ ಆಕ್ಚುಲಿ. ಸೊ ಆಮೇಲೆ ನನ್ನ ಫೋನ್ ನಂಬರ್ ಇಟ್ಕೊಂಡು ನನ್ಗೆ ಫೋನ್ ಮಾಡಿ ಹೇಳ್ದ, ಸೊ ಬ್ರೋ ನಿಮ್ ಬೈಕು ಹಿಂಗ್ ಸಿಕ್ಕಿದೆ, ಈ ಲೊಕೇಶನ್ ಅಲ್ಲಿ ಇದೆ, ಯಾರೋ ಇಬ್ರು ಬಂದು ಹಿಂಗ್ ಕ್ರಾಶ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಇಮಿಡಿಯೇಟ್ಲಿ ಟ್ಯಾಕ್ಸಿ ಮಾಡ್ಕೊಂಡು ಆನ್ ದಿ ವೇ ಹೋಗ್ತಾ ಇದೆ. ಸೊ ಅಷ್ಟರಲ್ಲಿ ನಾನು ಪೊಲೀಸಿಗೆ ಕೂಡ ಇನ್ಫಾರ್ಮ್ ಮಾಡಿದೆ, ಸೊ ಈ ತರ ಗಾಡಿ ಸಿಕ್ಕಿದೆ ಈ ಲೊಕೇಶನ್ ಅಲ್ಲಿ ಅಂತ. ಸೊ ನಾನು ಹೋಗೋದಕ್ಕಿಂತ ಮುಂಚೆ ಪೊಲೀಸ್ ಅವರೇ ಹೋಗಿ ಗಾಡಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅವರು ಗಾಡಿನ ರಿಕವರ್ ಮಾಡಾದ್ಮೇಲೆ ಸೊ ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇರುತ್ತೆ. ಸೊ ಟೆಕ್ನಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಬೈಕ್ ನ ತಗೊಂಡು ಹೋಗಿದ್ರು. ಟೆಕ್ನಿಕಲ್ ಎಕ್ಸಾಮಿನೇಷನ್ ಎಲ್ಲ ಆದ್ಮೇಲೆ ಆ ಗಾಡಿನ ಸ್ಟೋರ್ ಮಾಡಿರ್ತಾರೆ. ಸೊ ನಾನು ಹೋಗ್ಬಿಟ್ಟು ಅಲ್ಲಿ ಗಾಡಿನ ಕಲೆಕ್ಟ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಗಾಡಿನ ನಾನು ಹೇಳ್ದಂಗೆ ಶೋರೂಮ್ಗೆ ಶಿಫ್ಟ್ ಮಾಡಿದೆ. ಶೋರೂಮ್ ಶಿಫ್ಟ್ ಮಾಡಾದ್ಮೇಲೆ ನನಗೆ ಕೋರ್ಟ್ ಬಂದಿದ್ದು ಆಲ್ಮೋಸ್ಟ್ 1,90,something thousand ಇತ್ತು. ಸೊ ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಲ್ಲ. ಸೊ ಇಗ್ನಿಷನ್ ಕೀ ಒಂದು ರೆಡಿ ಮಾಡಿಸ್ದೆ, ಅದು 25,000 ಆಯಿತು. ಸೊ ಇದ್ರ ಜೊತೆಗೆ ಫಸ್ಟ್ ಸರ್ವಿಸ್ ಕೂಡ ಮಾಡಿಸ್ದೆ. ಆಯಿಲ್ ಚೇಂಜ್ ಆಗಿರ್ಬೋದು, ಆಯಿಲ್ ಫಿಲ್ಟರ್ ಆಗಿರ್ಬೋದು ಚೇಂಜ್ ಮಾಡಿಸ್ದೆ. ಸೊ ಅದ್ರ ಜೊತೆಗೆ ನಾನು ಹೀಟೆಡ್ ಗ್ರಿಪ್ಸ್ ಕೂಡ ಹಾಕ್ಸ್ದೆ. ಯಾಕೆಂದರೆ ಐರ್ಲೆಂಡಲ್ಲಿ ನಿಮ್ಗೆ ಗೊತ್ತು ಇವಾಗ ವಿಂಟರ್ ನಡೀತಿದೆ. ಸೊ ಗಾಡಿನಂತೂ ವಿಂಟರಲ್ಲಿ ಓಡಿಸೋದಕ್ಕಾಗಲ್ಲ, ತುಂಬಾ ಚಳಿ ಹಿಡಿತಾ ಇರುತ್ತೆ. ಆಬ್ವಿಯಸ್ಲಿ ನಾವು ಅಷ್ಟೊಂದು ತಿಕ್ ಜಾಕೆಟು, ತಿಕ್ ಟ್ರೌಸರ್ಸ್ ಹಾಕೊಂಡ್ರು ಕೂಡ ಕೈ ಮಾತ್ರ ತುಂಬಾ ಫ್ರೀಸಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೀಟೆಡ್ ಗ್ರಿಪ್ಸ್ ಬೇಕಾಗಿತ್ತು. ಸೊ ಹೀಟೆಡ್ ಗ್ರಿಪ್ಸ್ ಕೂಡ ಇನ್ಸ್ಟಾಲ್ ಮಾಡಿಸ್ದೆ. ಸೊ ಇದರಿಂದ ಆಲ್ಮೋಸ್ಟ್ ನನಗೆ 65,000 ಆಯಿತು. ಸೊ ಗಾಡಿನ ಕೊನೆಗೂ ನಾನು ಮನೆಗೆ ತಗೊಂಡ್ಬಂದಿದ್ದೀನಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ. ಕೋಲ್ಡ್ ಸ್ಟಾರ್ಟ್ ಮಾಡಿ.
ಗೈಸ್ ಬೈಕ್ನ ಬಂದು ವಾರ್ಮಪ್ ಮಾಡಿದ್ದೀನಿ. ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ನನಗೆ. ಸುಮಾರು ಒಂದು 2 ವಾರ ಆಯಿತು ನಾನು ಕಂಟ್ರಿಲಿ ಇರಲಿಲ್ಲ, ಇಂಡಿಯಾಗೆ ಬಂದಿದೆ. ಸೊ ಸುಮಾರು 2 ವಾರ ಆಯ್ತಲ್ಲ ಗಾಡಿನ ವಾರ್ಮಪ್ ಬಿಟ್ಟಿದ್ದೀನಿ ಇವಾಗ. ಸೊ ಗಾಡಿ ಎಲ್ಲ ಸಿಕ್ಕಾದ್ಮೇಲೆ ಇನ್ನೂ ಒಂದಷ್ಟು ಮೆಸೇಜ್ಗಳು ಬರುತ್ತೆ. ಈ ಗಾಡಿ ಕಳ್ತನ ಆಗಿರೋದು ನಂದೊಬ್ಬಂದೇ ಅಲ್ಲ, ಬರೀ ಡಬ್ಲಿನ್ ಸಿಟಿಯಲ್ಲೇ ಆಲ್ಮೋಸ್ಟ್ ಡೈಲಿ ಇಲ್ಲ ಅಂತ ಅಂದ್ರೂ 3-4 ಕೇಸ್ ಬರ್ತಾನೆ ಇರುತ್ತೆ. ಸೊ ಎನಿವೆ ಅದಾದ್ಮೇಲೆ ನನಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಯಾರೋ ಒಬ್ಬರು ಟಿಕ್ಟಾಕಲ್ಲಿ ನನ್ನ ಗಾಡಿ ಮೇಲೆ ಕೂತ್ಕೊಂಡು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದರಿಂದ ನನಗೆ ಆ ಪೋಸ್ಟ್ನ ಅವ್ರು ನನಗೆ ಶೇರ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ನಾನು ಏನು ಮಾಡ್ತೀನಿ, ಟಿಕ್ಟಾಕ್ ಅಕೌಂಟ್ನ ಓಪನ್ ಮಾಡ್ತೀನಿ. ನನ್ನ ಗಾಡಿನ ಕದಿಯೋದಕ್ಕೆ 3 ಜನ ಬಂದಿದ್ರು. 3 ಜನದಲ್ಲಿ ಒಬ್ಬ ತಿನ್ನಾಗ ಒಬ್ಬ ಕುಳ್ಳುಕಿದ್ದ. ಸೊ ಐ ಬಿಲೀವ್ ದಿಸ್ ಪರ್ಸನ್ ಈಸ್ ದಿ ಸೇಮ್ ಪರ್ಸನ್. ಸೊ ನನ್ನ ಗಾಡಿ ಅಕ್ಟೋಬರ್ 6th ಕಳೆದೋಗಿರುತ್ತೆ ಅರ್ಲಿ ಮಾರ್ನಿಂಗು. ಸೊ ಅಕ್ಟೋಬರ್ 7th ಆ ಹುಡುಗ ಈ ಪೋಸ್ಟ್ನ ಹಾಕಿರ್ತಾನೆ ನನ್ನ ಗಾಡಿ ಮೇಲೆ ಕೂತ್ಕೊಂಡು. ಸೊ ಐ ಬಿಲೀವ್ ದಟ್ ಹಿ ಈಸ್ ಒನ್ ಆಫ್ ದೋಸ್ ಗೈಸ್. ಯಾರ್ಯಾರು ಕಮೆಂಟ್ ಮಾಡಿದ್ದಾರೆ ಅವ್ರ ಅಕೌಂಟ್ನ ಡಿಗ್ ಮಾಡ್ತಾ ಹೋಗಿದೆ. ಸೊ ಅವ್ರ ಅಕೌಂಟ್ನ ಡಿಗ್ ಮಾಡ್ತಾ ಹೋದಾಗ ಇನ್ನೊಂದಷ್ಟು 2-3 ಜನ ಸಿಕ್ಕಿದ್ರು. ಸೊ ಅದ್ರ ಜೊತೆಗೆ ಒಬ್ಬ ನನ್ನ ಡಿಸ್ಕ್ ಲಾಕ್ ಕೂಡ ಡ್ಯಾಮೇಜ್ ಮಾಡ್ತಿದ್ದ. ಸೊ ಅವನು ಡ್ಯಾಮೇಜ್ ಮಾಡ್ತಿದ್ದು ಕೈ ಹರ್ಟ್ ಆಯ್ತು ಅಂದ್ಬಿಟ್ಟು ಸೈಡಲ್ಲಿ ಹೋಗಿ ಕುತ್ಕೊಂಡು ಅಳ್ತಾ ಇರ್ತಿದ್ದ. ನೋಡಿ, ಈ ಪರ್ಸನ್ದು ರೈಟ್ ಹ್ಯಾಂಡ್ ಡ್ಯಾಮೇಜ್ ಕೂಡ ಆಗಿದೆ. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಹಿ ಈಸ್ ದಟ್ ಪರ್ಸನ್. ಇಷ್ಟು ಥಿಂಗ್ಸ್ನು ನಾನು ಗ್ಯಾದರ್ ಮಾಡಿ ಪೊಲೀಸಿಗೆ ಒಂದು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀನಿ. ಸೊ ನನಗಿನ್ನೂ ಯಾವುದೇ ಇನ್ಫಾರ್ಮೇಶನ್ ಕೂಡ ಬಂದಿಲ್ಲ. ಐ ಬಿಲೀವ್ ಬರೋದು ಇಲ್ಲ. ಸೊ ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಗಾಡಿನ ನಾನು ಇನ್ನು ಮುಂದೆ ಸೇಫಾಗಿ ಹಿಡಿಯೋದಕ್ಕೆ ಟ್ರೈ ಮಾಡ್ತೀನಿ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು.